ಡೈರೆಕ್ಷನ್ಸ್ಗಳು ರಿಮೋಟ್ ಕಂಟ್ರೋಲ್. ಈಗ ಟಿ ವಿಯಲ್ಲಿ ಹಿಂದೆ ಎಲ್ಲ ಚಾನೆಲ್ಗಳನ್ನು ಚೇಂಜ್ ಮಾಡಲಿಕ್ಕೆ ನೀವು ಮ್ಯಾನ್ಯುಯಲೇ ಮಾಡಬೇಕಾಗಿತ್ತು. ಈಗ ದೂರದಿಂದ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಅದರ ಮುಖಾಂತರ ಎಲ್ಲವನ್ನು ಮಾಡೋದು. ಇದು ನಮ್ಮ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರರು ಇದರ ಹಿಂದೆ ಪರ್ದೆ ಕೆ ಪೀಚೆ ಆ ರಿಮೋಟ್ ಕಂಟ್ರೋಲ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಹೇಗೆ ನಮ್ಮ ಬೊಂಬೆ ಆಟದಲ್ಲಿ ಬೊಂಬೆಗಳನ್ನು ಮಾತ್ರ ನಾವು ನೋಡ್ತಾ ಇದ್ದೀವೋ ಅದರ ಹಿಂದೆ ಕೂತ್ಕೊಂಡು ಮಾಡುವಂಥ ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಾರೆ ಅಂತ ಹೇಳುವಂಥದ್ದು ಇವತ್ತಿನವರೆಗೆ ನಡೆದಂಥ ಬೇರೆ ಬೇರೆ ವಿದ್ಯಮಾನದಿಂದ ನಮಗೆ ಗೋಚರ ಆಗುತ್ತೆ. ಬಿಜೆಪಿಗೆ ಮುಜುಗರ ಆಗಿದೆಯಾ? ಮೈತ್ರಿ ಮೇಲೆ ಇದು ಎಫೆಕ್ಟ್ ಆಗುತ್ತಾ ಪ್ರಜ್ವಲ್ ಪ್ರಕರಣ? ಸರ್, ನನಗೆ ಅನಿಸ್ತಿದೆ ಒಂದು ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ನಿಜ ಸ್ವಲ್ಪ ಮಟ್ಟಿಗೆ ಮುಜುಗರ ಅದು ನಿಜ. ಆದರೆ ದಿನ ಕಳೆದ ಹಾಗೆ ಗಂಟೆಗಳಲ್ಲಿ ಕೂಡ ಒಂದು ಬದಲಾವಣೆಗಳಾಗ್ತಾಯಿತ್ತು. ಆ ಗಂಟೆಗಳಲ್ಲಿ ಬದಲಾವಣೆ ಆಗಿ 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 ಈಗ ನಿಜವಾದಂಥ ಕಲ್ಪ್ರಿಟ್ ಯಾರು ಅಂತಲೇ ಗೊತ್ತಾಗುತ್ತೆ. ಆದ ಕಾರಣ ಈಗ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಲಿಲ್ಲ ಅಂತ ನಾನು ಹೇಳಲ್ಲ. ಡ್ಯಾಮೇಜು ಇವತ್ತು ಅದು ಬೌನ್ಸ್ ಬ್ಯಾಕ್ ಆಗಿದೆ. ಬೌಂಡ್ರಿ ಸಿಕ್ಸರ್ ಹೊಡೆಯೋಕ್ಕೆ ಹೋಗಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಆದಂಗೆ ಆಗಿಬಿಟ್ಟಿದೆ. ಈಗ ನಿಮಗೆ ಗೊತ್ತಿದೆ, ಬ್ಯಾಟಿಂಗ್ ಪ್ರಾರಂಭ ಮಾಡಿದ್ದು ಅವರೇ ಬ್ಯಾಟಿಂಗಲ್ಲಿದ್ದರು, ನಾವು ಫೀಲ್ಡಿಂಗಲ್ಲೇ ಇದ್ದೆವು. ಈಗ ಕ್ಯಾಚ್ ಆದಮೇಲೆ ಗೊತ್ತಾಗಿದೆ ಯಾರು ಫೀಲ್ಡಿಂಗು ಯಾರು ಬ್ಯಾಟಿಂಗು ಅಂತೇಳಿ. ಅಂದರೆ ಈಗ ಎಲ್ಲೊಂದು ಕಡೆ ಪ್ರಜ್ವಲ್ ಮಾಡಿದ್ದಾರೆ ಎನ್ನಲಾದಂಥ ಕೃತ್ಯವನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇವರು ಒಂದು ರೀತಿಯಲ್ಲಿ ಅಂತ. ಸರ್, ನಾನು ನೋಡಿ, ನಾನೊಬ್ಬ ಒಂದು ಕಾನೂನು ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವನು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವನು. ಆದ ಕಾರಣ ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾನು ರಾಜಕೀಯವಾದಂಥ ಸ್ಟೇಟ್ಮೆಂಟ್ಗಳನ್ನು ಮಾಡಬಹುದೇ ಹೊರತು ಇನ್ವೆಸ್ಟಿಗೇಷನ್ಗೆ ಡ್ಯಾಮೇಜ್ ಆಗುವಂಥ ಯಾವುದೇ ಸ್ಟೇಟ್ಮೆಂಟ್ ಮಾಡುವಂಥದ್ದು ಅದು ಒಬ್ಬ ನಿಜವಾದ ಕಾನೂನು ಗೌರವ ಮಾಡುವಂಥವನ್ನಂತ ಅಲ್ಲ. ಆದ ಕಾರಣ ಪ್ರಜ್ವಲ್ನ ಆ್ಯಕ್ಟಿವಿಟೀಸು ಮತ್ತೊಂದು ಅಥವಾ ಈ CID ಜೆನ್ವಿನ್ನೆಸ್ ಇದರ ಬಗ್ಗೆ ನಾವೆಲ್ಲ ಮಾತಾಡುವಂಥ ಸರಿಯಲ್ಲ. ಆದರೆ ಇದರಲ್ಲಿ ರಾಜಕಾರಣ ಆಗಿದೆ. ಆ ರಾಜಕಾರಣವನ್ನು ನಾವು ವಿರೋಧ ಮಾಡ್ತೇವೆ. ಒಂದೇ ಒಂದು ಉದ್ದೇಶ, ಅವರಿಗೆ ಯಾವಾಗ ಮೋದಿ ಗ್ಯಾರಂಟಿಗಳು ಭಾರಿ ಪ್ರಬಲವಾಗಿ ಬರಲಿಕ್ಕೆ ಪ್ರಾರಂಭ ಆಯಿತು, ಈ ಗ್ಯಾರಂಟಿಯಿಂದ ಅವರು ಕಂಗಾಲಾಗಿಬಿಟ್ರು. ಕಳೆದ ಬಾರಿ ಬಂದದ್ದು ಕೂಡ ಈ ಸರಿ ಬರಲ್ಲ, ಇದ್ದದನ್ನು ಕಳ್ಕೊಳ್ತೇವೆ ಅಂತ ಹೇಳುವಂಥ ಅವರಿಗೆ ಒಂದು ಭಾರಿ ಇದು ಬಂದು ಅಪ್ಸೆಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಬೇರೆ ಬೇರೆ ನಮ್ಮ ನೇತಾರರೆಲ್ಲ ಹೇಳಿದ ರೀತಿಯಲ್ಲಿ 1,500, 2,000, 3,000 CDಗಳೆಲ್ಲ ಇದ್ದಾವೆ ಅಂತ ಹೇಳಿದರೆ ಎಷ್ಟು ದಿನ ಬೇಕಾಗ್ಬೋದು ಇದನ್ನು ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ. ಇದನ್ನು ಹೇಗೆ ಮಾಡೋದು, ಅದಕ್ಕೆ ಟೈಮ್ ಎಷ್ಟು ತಗೊಳ್ತದೆ, ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಆ ಆ್ಯಕ್ಟಿವಿಟಿ ಆಗಬೇಕಾದ್ರೆ ಒಮ್ಮೆಲೆ ಏಕಕಾಲದಲ್ಲಿ 1,000, 1,500, 2,000 ಇನ್ಸಿಡೆಂಟ್ಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಬೇರೆ ಆಗಬೇಕು ಅಂತಂದರೆ ಬೇರೆ ಬೇರೆ ಸಂದರ್ಭದಲ್ಲೇ ಆಗಬೇಕು. ಕನಿಷ್ಠ ಒಂದು 6 ತಿಂಗಳಾದರೂ ಬೇಕು ಮಿನಿಮಮ್. ಆದ ಕಾರಣ 6 ತಿಂಗಳಿಂದ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ಸ್ ಸ್ಟೇಟ್ ಸಬ್ಜೆಕ್ಟ್. ರಾಜ್ಯದಲ್ಲಿ ಈ ರೀತಿ ಅನೀತಿಯುತವಾದಂಥ ಒಂದು ಕೆಲಸ ಕಾರ್ಯಗಳು ನಡೀತದೆ ಅಂತ ಹೇಳಿದರೆ ಹ್ಯಾಂಡಲ್ ಮಾಡಬೇಕಾದ್ದು ಅದು ಸ್ಟೇಟಿಂದು. ನಿಜ, ನಾನು ಒಪ್ಕೊಳ್ತೇನೆ. ಇವತ್ತು ನಿಮ್ಮ IT ಆ್ಯಕ್ಟು ಬಾಕಿದ್ದೆಲ್ಲ ಸಂಬಂಧಪಟ್ಟದ್ದು ಇದ್ದರೂ ಕೂಡ ಇನಿಷಿಯಲ್ ಆಗಿ ತಗೊಳ್ಳುವಂಥದ್ದು ಅವರು. ರೈಲ್ವೆ ಟ್ರ್ಯಾಕಲ್ಲಿ ಯಾರಾದರೂ ಒಂದು ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ರೈಲ್ವೆ ಪೊಲೀಸರು ಅದನ್ನು ತೆಗೆದು ಆ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಯಾರಿದ್ದಾರೆ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ನಾವು. ಇದು ಗೊತ್ತಾದ ತಕ್ಷಣ, ಹೊರಗೆ ಬಂದ ತಕ್ಷಣ ಸ್ಟೇಟ್ ಇಂಟರ್ವ್ಯೂನ್ ಆಗಬೇಕು, ಅದರಲ್ಲಿ ಅವರೇ ತಗೊಳ್ಳುವಂಥದ್ದನ್ನು ಮಾಡಬೇಕು. ಸಂತ್ರಸ್ತರ ಬಗ್ಗೆ ಸರ್ ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಕಳವಳ ಮೂಡ್ತಾ ಇದೆ. ಸಂತ್ರಸ್ತೆಯರ ಇದರಲ್ಲಿ ಒಂದು ರೀತಿಯ ಮುಖ ಎಲ್ಲ ಉದ್ಧಾರ ಮಾಡದೇನೆ ಬಂದಿರುವಂಥದ್ದು, ಅದಕ್ಕೆ ಯಾರು ಜವಾಬ್ದಾರಿ ಅಂತ? ಅದು ಇದಕ್ಕಿಂತ ದೊಡ್ಡ ಘನ ಅಪರಾಧ. ಸರ್, ನಾನು ಅದನ್ನೇ ಆಗಿಂದಲೇ ಹೇಳಿದ್ದನ್ನೇ, ಯಾರೆಲ್ಲ ಇದನ್ನು ಸರ್ಕ್ಯುಲೇಟ್ ಮಾಡಿದಾರ, ಮತ್ತೊಂದು ಮಾಡಿದಾರ, ಅವರೇ ಇದರಲ್ಲಿ ಪ್ರಮುಖ ಆರೋಪಿಗಳಾಗಬೇಕು. ಯಾರು ಇದನ್ನು ಸರ್ಕ್ಯುಲೇಟ್ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಎಷ್ಟೋ ಮನೆಯನ್ನು ಇವತ್ತು ಹಾಳು ಮಾಡ್ತಾರಲ್ಲ, ಎಷ್ಟೋ ಸಂದರ್ಭದಲ್ಲಿ ದೇವರು ಇದ್ದಾರೆ ಅಂತ ನಾವೆಲ್ಲ ತಿಳ್ಕೊಳ್ತಾ ಇರ್ತೇವೆ. ಆದರೆ ಕೆಲವು ಸಂದರ್ಭ ನೋಡಿದ್ರೆ ಇಂಥ ಒಂದು ಪ್ರಕರಣಗಳಲ್ಲಿ, ಈ CD ಪ್ರಕರಣಗಳಲ್ಲಿ ದೇವರು ಇದ್ದಾನೆ ಇಲ್ವೋ ಅಂತ ಹೇಳುವಂಥ ಸಂಶಯ ಬರುವಂಥವರಿಗೆ ಇವತ್ತಿನ ವಾತಾವರಣ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಜಟಾಪಟಿ ನಡೆದಿದೆ ಕೇಂದ್ರಕ್ಕೂ ರಾಜ್ಯಕ್ಕೂ. ಪ್ರಜ್ವಲ್ನ ಹೋಗೋಕೆ ಬಿಟ್ಟಿದ್ದು ರಾಜ್ಯ ಸರ್ಕಾರ ಅಂತ ಕೇಂದ್ರ ಆರೋಪ.
ನೀವು ಹೋಗಕ್ ಬಿಟ್ಟಿದ್ದು ನಿಮಗೆ ಮೊದಲೇ ಗೊತ್ತಿದ್ದು ಟಿಕೆಟ್ ಕೊಡ್ತೀರಿ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡಿದೆ. ಸರ್, ನಮಗೆ ನಮ್ಮಲ್ಲಿ ಪಾಸ್ಪೋರ್ಟು ಬೇರೆ ಬೇರೆ ಪಾಸ್ಪೋರ್ಟ್ಗಳಿದೆ. ಆರ್ಡಿನರಿ ಪರ್ಸನ್ಗಿರುವಂಥ ಪಾಸ್ಪೋರ್ಟ್ ಬೇರೆ, ನಮ್ಮ ಲೋಕಸಭಾ ಸದಸ್ಯರಿಗಿರುವಂಥ ಪಾಸ್ಪೋರ್ಟ್ಗಳು ಬೇರೆ. ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಉಪಯೋಗ ಮಾಡಿ ಯಾರಲ್ಲಿ ಹೇಳದೆ ಯಾರೂ ಹೋಗ್ಬೋದು ಸರ್, ಯಾರಲ್ಲಿ ಕೇಳಬೇಕಾಗಿಲ್ಲ. ಆದರೆ ಇದೆಲ್ಲ 6 ತಿಂಗಳಿಂದಲೇ ಆಗಿದೆ ಅಂತ ಹೇಳುವಂಥ ಇವತ್ತಿನ ಸಂಶಯದ ವಾತಾವರಣ ಇರುವಾಗ ಇಂಥ ಒಂದು ಸಂದರ್ಭದಲ್ಲಿ ಅದನ್ನೇ ಲೀಕ್ ಮಾಡುವವರೇ ಅವರನ್ನು ಓಡಿ ಹೋಗಲಿಕ್ಕೂ ಒಂದು ಸಣ್ಣ ದಾರಿ ತೋರಿಸಿದಂಗೆ ಆಗಿದೆ ಅಂತ ನನಗೆ ಅನಿಸ್ತದೆ. ಯಾರೋ ಮೊನ್ನೆ ಹೇಳ್ತಾ ಇದ್ರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ಇದೆ ಇದರ ಹಿನ್ನೆಲೆಯಲ್ಲಿ ಅಂತ. ಸರ್, ಇದೆಲ್ಲ ತನಿಖೆ ಆಗುವಾಗ ಬಂದೇ ಬರುತ್ತೆ, ಇವತ್ತೆಲ್ಲ ನಾಳೆ ಆದರೂ ಬಂದೇ ಬರುತ್ತೆ. ಎಲ್ಲವೂ ಕೂಡ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಒಂದು ಡ್ರಾಮಾ ಅಲ್ಲ, ಇದು ಭಾರಿ ದಿನ, ನೀವು ಹೇಳೋದು ಸರಿ ಇದೆ. ಇದು ಭಾರಿ ದಿನದಿಂದ ಒಕ್ಕಲಿಗ ನಾಯಕತ್ವಕ್ಕೆ ಈ ಚುನಾವಣೆ ಒಂದು ಪೈಪೋಟಿ. ಒಕ್ಕಲಿಗರ ಬೆಲ್ಟಲ್ಲಿ BJP ಸಾಕಷ್ಟು ನಮ್ಮ ಶಕ್ತಿ ವೃದ್ಧಿ ಮಾಡಲಿಕ್ಕೆ ಆಗದ ಕಾರಣ ಕಾಂಗ್ರೆಸ್ಸಿನಲ್ಲಿರುವಂಥ ಒಂದು ಒಕ್ಕಲಿಗರ ಬೆಳವಣಿಗೆ ಅಥವಾ ಆ ಬೆಲ್ಟ್ನಲ್ಲಿ ಅವರಿಗಿದ್ದಂಥ ಒಂದು ಶಕ್ತಿಗೆ ತಡೆ ಹಾಕಬೇಕು ಅಂತ ಹೇಳುವಂಥದ್ದೇ ಮಾಡುವಂಥ ಪ್ರಯತ್ನ ಅಂತ ಹೇಳುವಂಥದ್ದು ಭಾರಿ ದಿನದಿಂದ. ನಾನು ಹೇಳುವಂಥದ್ದಲ್ಲ ಇದು, ನಾನು ಅದನ್ನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಹೇಳುವಂಥದ್ದಲ್ಲ. ಆ ರೀತಿಯ ವಾತಾವರಣ ಎಲ್ಲ ಕಡೆಗಳಲ್ಲಿ ಸೃಷ್ಟಿಯಾಗಿರೋದು, ಸಮಾಜದಲ್ಲಿ ಸೃಷ್ಟಿಯಾಗಿರೋದು, ಮಾಧ್ಯಮದಲ್ಲಿ ಬಂದಿರುವಂಥದ್ದು ನಿಜ. ಆದರೆ ನಾನು ಒಂದು ಮಾತನ್ನು ಹೇಳ್ತೇನೆ, ಒಕ್ಕಲಿಗರ ನಾಯಕರಾಗಬೇಕಾದ್ರೆ ಇಂಥ ಸಣ್ಣ ಕೆಲಸ ಮಾಡೋದನ್ನು ಬಿಟ್ಟು ಒಳ್ಳೆ ಕೆಲಸದ ಕಡೆ ಹೋಗಬೇಕು. ಈ ಸಣ್ಣ ಕೆಲಸ ಮಾಡ್ತಾರೆ, ಚಿಲ್ಲರ ರಾಜಕಾರಣ ಮಾಡುವಂಥ ಈ ರೀತಿಯ CD ಪ್ರಕರಣಗಳಿಂದ ಒಬ್ಬ ಒಕ್ಕಲಿಗ ನಾಯಕ ಆಗಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅಥವಾ ಯಾರಾದರೂ ಒಬ್ಬ ಒಕ್ಕಲಿಗ ನಾಯಕನ ಮೇಲೆ CD ಹರಿಬಿಟ್ಟ ಕೂಡಲೇ ಅವನನ್ನು ದಮನ ಮಾಡ್ತೇನೆ ಅಂತ ಹೇಳಿ CD ನಾಯಕ ಆಗಲಿಕ್ಕೆ ಆ ನಾಯಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಇದನ್ನು ಆ ಒಂದು ಜಾತಿ ವಿಚಾರಕ್ಕೆ ಲಿಂಕ್ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ನಾನು ಮೊನ್ನೆ ಕೂಡ ಮಾಧ್ಯಮದವರು ಕೇಳಿದಾಗ ಹೇಳಿದ್ದೇನೆ, ಒಕ್ಕಲಿಗರ ಬ್ಲಡ್ ಅಂತ ಹೇಳಿದರೆ ಅದು ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ಒಂದು ಸ್ವಾಭಿಮಾನದ ದೃಷ್ಟಿಯಿಂದ ನೋಡುವಂಥ ಒಂದು ಬ್ಲಡ್ ಅದು ಕೆಂಪೇಗೌಡರಿಂದ ಹಿಡಿದು ವಿಶ್ವಮಾನವ ಕುವೆಂಪುನಿಂದ ಹಿಡಿದು ನಾವು ನೋಡಿದಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಹಿಡಿದು ಇದು ಒಂದು ರೀತಿಯಲ್ಲಿ ಯಾವುದೇ ತೀರ್ಮಾನಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇರುವಂಥ ಬ್ಲಡ್ ಅಲ್ಲಿ ಇರಬಹುದು. ನೀವು ಎಲ್ಲದರಲ್ಲಿ ನೋಡ್ತೀರಿ, ಒಂದು ಕೈ ಬೆರಳಲ್ಲಿ 5 ಕೂಡ ಒಂದೇ ನಮೂನೆ ಇಲ್ಲದಂಗೆ ಒಕ್ಕಲಿಗರಲ್ಲಿ ಕೂಡ ಒಂದಷ್ಟು ಜನ ಈ ರೀತಿ ಆಟ ಆಡುವಂಥವ್ರು ಇರ್ಬೋದು, ಇರಲಿಕ್ಕಿಲ್ಲ ನಾನು ಹೇಳಲಿಕ್ಕಿಲ್ಲ. ನಾನು ಅದನ್ನು ನೇರವಾಗಿ ಹೇಳುವಂಥದ್ದು ಅಷ್ಟು ಅದೆಲ್ಲ ತೀರ್ಮಾನ ಯಾರು ಮಾಡಬೇಕು, ಆಟ ಆಡುವವರು ಆಡಿಸುವವರು ಅಂತ ಹೇಳುವಂಥದ್ದು ಸಮಾಜ ತೀರ್ಮಾನ ಮಾಡಬೇಕು, ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.